Your Honor, sorry to interrupt. ನಮ್ಮಕ್ಕ ಸಾಕ್ಷಿ ಹೋಗ್ಬಿಟ್ಲಂತೆ. ನನ್ನ ಲಿಫ್ಟ್ ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? I'm sorry, ಸಾಕ್ಷಿ. ನಾನು ನಿನ್ನ ಜೊತೆಲೇ ಇರ್ತೀನಿ. ರಂಜಿತ್, ಏನ್ ಮಾಡ್ತಿದ್ದೀರಾ? ಇಂಥ ಟೈಮಲ್ಲಿ ಆವೇಶ ಆಕ್ರೋಶ ಬೇಕಾ? ಪ್ಲೀಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೂ ಏನ್ರಿ ಸಮಾಧಾನ ಮಾಡ್ಕೊಳ್ಳಿ? ನಾನು ಏನ್ ಸಮಾಧಾನ ಮಾಡ್ಕೊಳ್ಳಿ? ಸತ್ತೋದ್ಲು ನನ್ನ ಹೆಂಡತಿ. ಸಾಕ್ಷಿ ಸತ್ತೋಗಿದ್ದಾಳೆ. ಹರಿಯ, ಇನ್ನೂ ಸಮಾಧಾನ ಮಾಡ್ಕೊಳ್ಳ ನಾನು? ಆ ಲೋಫರ್ ನನ್ನ ಮಗ ಆದಿತ್ಯನ ನನ್ನ ಸಾಯಿಸ್ತಾ ಹೋದ್ರೆ ನನ್ನ ಗಂಡಸು ಅಂತಾರ, ಗಂಡು ಅಂತಾರ, ನನ್ನ ಗಂಡ ಅಂತಾರ. ಇವತ್ತು ಯಾವನ್ ಬಂದ್ರು, ಯಾವಳೆ ಬಂದ್ರು ನನ್ನಿಂದ ಅವ್ನು ಕಾಪಾಡಕ್ ಆಗಲ್ಲ. ಮುಗಿಸ್ತಾನೆ ಅವನ ಇವತ್ತಾನು. ನೋಡಿ, ಸಾಕ್ಷಿ ಕಾರ್ಯ ಮುಗಿಲಿ. ಸಾಕ್ಷಿನ ಕಳ್ಕೊಂಡಿದ್ದೀವಿ. ಅಲ್ಲಿ ನನ್ ಕೊಂದ್ರೆ ಇವಳು ವಾಪಸ್ ಬರಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ಗೌರವ ಇದ್ರೆ ಸುಮ್ಮನೆ ಇಟ್ಬಿಡಿ. ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಸಾಕ್ಷಿ
ರಂಜಿತ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್. ನಂಗೆ ಯಾರು ಇಲ್ವಲ್ಲ ಬಾವ ಇವಾಗ. ಸಾಕ್ಷಿ ಸಾಕ್ಷಿ ಸಾಕ್ಷಿನೂ ಇಲ್ಲ, ನನ್ನ ಮಗುನೂ ಇಲ್ಲ. ಏನನ್ನೇ ಮಾಡಿದ್ರು ಸಾಕ್ಷಿ ನನಗೆ ಮಾಡಿ ಬಾವ. ಸರ್ ಏನೋ ಸರ್ ನನ್ನ ತಂಗಿ ನೋಡಬೇಕು ಸರ್. ಸರ್ ನನ್ನ ತಂಗಿ ನನ್ನಿಂದ ದೂರ ಹೋಗಿದ್ದಾಳೆ ಸರ್. ಸರ್ ನನ್ನ ತಂಗಿ ನೋಡಬೇಕು ಸರ್. ದಯವಿಟ್ಟು ಪರ್ಮಿಷನ್ ಕೊಡಿ ಸರ್. ಸರ್ ಒಂದು ಅರ್ಧ ಗಂಟೆ ಸರ್ ಪ್ಲೀಸ್ ಸರ್. ಆಗಲ್ಲ. ನಿನ್ನೇನಾದರೂ ಬಿಟ್ಟರೆ ಇನ್ಸ್ಪೆಕ್ಟ್ರು ನನಗೆ ಬೈತಾರೆ. ನೀನೇನು ಬಿಟ್ಬಿಟ್ಟು ನಾನು ಯಾಕೆ ಬೈಸ್ಕೊಂಡ್ಲಿ? ನಿನ್ನೀಗ ಬಿಟ್ಟರೆ ಸಾಹೇಬ್ರು ನನಗೆ ಬೈತಾರೆ. ಹೋಗಿ ಮುಚ್ಕೊಂಡು ಕೂತ್ಕೋ ಅಲ್ಲಿ. ಸರ್ ಪ್ಲೀಸ್ ಸರ್, ನನ್ನ ತಂಗಿ ಹೋಗ್ಬಿಡಿದ್ರೆ ಸರ್. ನನ್ನ ತಂಗಿನ ಒಂದೇ ಒಂದ್ಸಲ ನೋಡ್ಕೊಂಡು ಬರ್ತೀನಿ ಸರ್ ಪ್ಲೀಸ್ ಸರ್. ಅವಳಾದ್ರೆ ಪ್ರಾಣ ಸರ್. ಪ್ಲೀಸ್ ಸರ್ ಅವಳ ನೋಡಬೇಕು ಸರ್. ತಮ್ಮಯ್ಯ ಅಂತೀನಿ ಸರ್. ಪ್ಲೀಸ್ ಸರ್ ಅವಳ ನೋಡಬೇಕು ಸರ್. ನಾನು ಈ ಬುದ್ಧಿ ನಿನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡೋಕೆ ಮುಂಚೆ ಇರಬೇಕಾಗಿತ್ತು, ಈಗಲ್ಲ. ನಾನು ಆಕ್ಸಿಡೆಂಟ್ ಮಾಡಿಲ್ಲ ಸರ್. ನನ್ನ ಮಾತು ಯಾರು ನಂಬ್ತಲ್ಲ ಸರ್. ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ನನ್ನ ತಂಗಿನ ಮುಖ ನೋಡಕ್ಕೆ ಒಂದೇ ಒಂದ್ಸಲ ಅವಕಾಶ ಕೊಡಿ ಸರ್ ಪ್ಲೀಸ್ ಸರ್. ಏಯ್, ನಿನಗೊಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ಸರ್ ನನ್ನ ತಂಗಿ ನೋಡಬೇಕು ಸರ್. ಕೈ ಮುಗಿತೀನಿ ಸರ್ ಪ್ಲೀಸ್ ಸರ್. ಏನೇ ಇಷ್ಟಲೇ ತಿಂತ್ಯಾ? ನೋಡು, ಒಂದ್ಸಲ ಸಾಹೇಬ್ರನ್ನ ಕೇಳ್ತೀನಿ. ಅವ್ರು ಓಕೆ ಕರ್ಕೊಂಬ ಅಂದರೆ ಕರ್ಕೊಂಡು ಹೋಗ್ತೀನಿ. ಅವ್ರು ಬೇಡ ಅಂದರೆ ಇಲ್ಲ. ಆಮೇಲೆ ನನ್ನ ತಲೆ ತಿನ್ನಬಾರ್ದು. ಸರಿ ಸರ್. ರಂಜಿತ್ ತುಂಬ ಅಪ್ಸೆಟ್ ಆಗಿದ್ದಾರೆ. ಕೋಪದಲ್ಲಿ ಆದಿತ್ಯಂಗೆ ಏನು ಬೇಕಾದರೂ ಮಾಡ್ಬೋದು. ಹೀಗಾಗಿರೋ ಪ್ರಾಬ್ಲಮ್ಮೇ ಸಾಕು, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ. ಯಾವುದಕ್ಕೂ ರಂಜಿತ್ ಮೇಲೆ ಒಂದು ಕಣ್ಣು ಇಟ್ಟಿರು. ಸರ್, ಓಕೆ ಸರ್. ನೋಡ್ದಾ, ಸಾಹೇಬ್ರ ಹತ್ರ ನಿನ್ನಿಂದ ನಾನು ಬೈಸ್ಕೊಂಡೆ. ಯಾವುದೇ ಕಾರಣಕ್ಕೂ ಅವ್ನು ಹೊರಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನೀನು ಎಷ್ಟೇ ಎಗರಾಡಿದ್ರು ನಿನ್ನನ್ನು ಮಾತ್ರ ಇಲ್ಲಿಂದ ಆಚೆ ಕಳಿಸಲ್ಲ. ಇಲ್ಲಿಂದನೇ ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಸಾಕಿ ಸಾಕಿ ध्रुवं च इन्द्रश्चाग्निश्च राष्ट्रं धारयतां ध्रुवं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ओम शुभे शोभने मुहूर्ते आद्यब्रह्मणः द्वितीयपरार्धे श्रीश्वेतवराह कल्पे वैवस्वतमन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे शकाब्दे
मेरोः उत्तरायणे ग्रीष्म ऋतु अधिक आषाढ़ मासे कृष्णपक्षे तिथो वासरः वासरस्तु भार्गववासर युक्तायां मुहूर्ते आद्य ब्रह्मणः द्वितीयपरार्धे श्रीश्वेतवराह कल्पे ಆಕ್ಸಿಡೆಂಟ್ ಆಗಿದ್ದ ದಿವಸ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಹೇಳಿದ್ಲು ಮಾವ ಅವಳು, ನಿಮ್ ಜೊತೆ ಹೀಗೆ 100 ವರ್ಷ ಬದುಕಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ಗೆ ಇವಾಗ ಸತ್ತೋದ್ರು ಏನು ಬೇಜಾರಿಲ್ಲ ರಂಜಿತ್. ನಾನು ಇವತ್ತೇ ಸತ್ತೋದ್ರು ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ಲು ಮಾವ. ಅವಳು ಹೇಳಿ ಇನ್ನೂ ಒಂದು 5 ನಿಮಿಷ ಕೂಡ ಆಗಿರಲಿಲ್ಲ ಮಾವ. ಆದಿತ್ಯ ಯಮ ಬಂದು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿ ಅವಳು ಹೇಳ್ದಂಗೆ ಅವತ್ತೇ ಸತ್ತು ಹೋಗಿ ಮಾಡ್ತಲ್ಲ ಮಾವ. ಅವಳು ಅನ್ಕೊಂಡಾಗೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಮಾವ ಅವಳು. ಹೊಡಿದ್ರೆ ಆಡ್ತೀವ್ರೆ. ಪಾಪ ರಂಜಿತ್ ಎಷ್ಟು ಸಂಕಟ ಪಡ್ತಿದ್ದಾರೆ. ಸಾಕ್ಷಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅವಳ ಮೇಲೆ ಎಷ್ಟೊಂದು ಕನಸು ಕಟ್ಕೊಂಡಿದ್ದೆ ನಾನು. ಅವಳು ತಾಯಿ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ಲು. ಎಲ್ಲ ಒಂದೇ ನಿಮಿಷದಲ್ಲಿ ಮಣ್ಣು ಪಾಲಾಯ್ತು. ನನ್ನ ಮಗಳು ಹೊರಟೆ ಹೋಗ್ಬಿಟ್ಲು. ಸಾಕ್ಷಿ ಅನ್ನೋ ಸಂತೋಷ ಈ ಮನೆ ಬಿಟ್ಟು ಹೋಯ್ತು. ಇನ್ನೇನಿದ್ರು ಈ ಮನೆಯಲ್ಲಿ ಮೌನ, ಸ್ಮಶಾನ ಮೌನ. ಪಟ್ಪಟ ಅಂತ ಮಾತಾಡ್ತಿದ್ಲು. ಎಲ್ರನ್ನೂ ನಗಿಸ್ತಾ ತಾನು ನಗ್ತಾ ಇದ್ಲು. ಇನ್ನೀ ಮನೆಯಲ್ಲಿ ಬರೀ ಅವಳ ನೆನಪು ಮಾತ್ರ. ಹೋಗ್ಬಿಟ್ಲು, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು.
ಹೇಳಿ ಬಾಸ್, ಏನ್ ವಿಷಯ? ಆದಿತ್ಯ ಮಿಸ್ ಆದ ಕಣೋ. ಆದ್ರೆ ಇವತ್ತು ಏನಾದ್ರೂ ಮಾಡಿ ಅವನ್ನ ಮುಗಿಸ್ಲೇಬೇಕು. ಆಗತ್ತಾ ನಿನ್ ಕೈಲಿ? ಇವತ್ತೇನಾ? ಬೇಡ ಬಾಸ್, ಸದ್ಯಕ್ಕೆ ಆದಿತ್ಯನ ಮುಗಿಸೋ ಯೋಚನೆ ಬೇಡ. ಏಯ್, ನನಗೆ ಲೆಕ್ಚರರ್ ಕೊಡ್ಬೇಡ ನೀನು. ನಿನ್ ಕೈಲ ಆಗುತ್ತೋ ಇಲ್ವೋ ಅಷ್ಟು ಹೇಳು. ಈಗ ಆಗಲ್ಲ ಅಂತಲ್ಲ ಬಾಸ್, ಆದಿತ್ಯನ ಮುಟ್ಟಿದ್ರೆ ನಿಮ್ಗೆ ಪ್ರಾಬ್ಲಮ್. ಮೊನ್ನೆ ನಿಮ್ಗೆ ಗನ್ ಕೊಟ್ಟ ವಿಷಯ ಗೊತ್ತಾಗಿ RS ಸರ್ಗಳು ನೋಡಿಕೊಂಡು ನನ್ನ ಅಡ್ಡಿಗೆ ಬಂದಿದ್ರು. ಅದಕ್ಕೆ ಹೇಳ್ತಾ ಇರೋದು ಬಾಸ್, RS ಸರ್ಗೆ ನಮ್ಮ ಮೇಲೆ ಕಣ್ಣಿದ್ದೇ ಇರುತ್ತೆ. ಸದ್ಯಕ್ಕೆ ಆಕ್ಟಿವಿಟೀಸ್ ಎಲ್ಲ ಬೇಡ. ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಯಾವನ್ಗೂ ಹೆದರ್ಕೊಂಡು ನನಗೆ ಬುದ್ಧಿ ಹೇಳ್ಬೇಡ ಕಣೋ ನೀನು. ಸಾರಿ ಬಾಸ್, ಈಗ ಆದಿತ್ಯನ ಮುಗಿಸೋದು ತುಂಬ ಕಷ್ಟ. ನನ್ನಿಂದ ಈ ಕೆಲಸ ಆಗಲ್ಲ. ಕಷ್ಟದಲ್ಲಿ ಸಹಾಯ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದೆ ನನಗೆ. ಸರಿ ಬಿಡು, ನನಗೊತ್ತು ಈ ಕೆಲಸ ಯಾರ ಹತ್ರ ಮಾಡಿಸ್ಬೇಕು ಅಂತ. ಏನ್ ರಂಜಿತ್, ಫೋನಲ್ಲಿ ಯಾರ ಹತ್ರನೋ ಆದಿತ್ಯನ ಮುಗಿಸ್ಬೇಕು ಅಂತ ಹೇಳ್ತಿದ್ದಂಗಿತ್ತು. ಇಲ್ವಲ್ಲ, ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಸುಳ್ಳು ಹೇಳ್ಬಿಡಿ, ನಾನು ಕೇಳಿಸ್ಕೊಂಡೆ. ಪ್ಲೀಸ್ ರಂಜಿತ್, ನೀವ್ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ಆದಿತ್ಯಂಗೆ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ. ಯಾವ ಕಾನೂನು ಆರ್ಯ? ನೋಡ್ತಾ ಇದ್ದೀನಲ್ಲ ನಿಮ್ ಕಾನೂನು ಏನೇನ್ ಮಾಡ್ತಿದೆ ಅಂತ ನೋಡ್ತಿದ್ದೀನಲ್ಲ ನಾನು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕಾನೂನು ಕೈಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಆದಿತ್ಯಂಗೆ ಶಿಕ್ಷೆ ಆಗುತ್ತೆ. ನನ್ನ ಮಾತು ನಂಬಿ. ನನಗೆ ಯಾರ ಮಾತು ಮೇಲೂ ನಂಬಿಕೆ ಇಲ್ಲ. ಅತ್ತೆನ ತುಂಬಾ ನಂಬಿದ್ದೆ ನಾನು. ಏನ್ ಮಾಡಿದ್ರು ಅವರು? ಆದಿತ್ಯ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದನ್ನ ಕಣ್ಣು ಮುಂದೆ ನೋಡಿದ್ರು ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ಆದಿತ್ಯ ಹೀಗೆ ಮಾಡಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಕ್ ಹೊರಟಿದ್ರು ಅವರು. ಅದನ್ನ ನೋಡಿದ್ಮೇಲೂ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬ್ಕೊಂಡು ಕೂತಿರ್ಲ ನಾನು. ಹಾಗಲ್ಲ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಯ, ನಿಮ್ಗೆ ಗೊತ್ತಾಗ್ತಿಲ್ಲ. ನೀವು ಆದಿತ್ಯನ ಒಂದು ಮುಖ ಮಾತ್ರ ನೋಡಿದ್ದೀರಾ. ಅವನು ಕೆಟ್ಟ ಮುಖ ಯಾವುದು ಅಂತ ನನಗೆ ಗೊತ್ತು. ಇಲ್ಲಿ ನಾನು ನನ್ನ ಹೆಂಡತಿ ಮಗುನ ಕಳ್ಕೊಂಡು ನೋವು ಅನುಭವಿಸ್ತಿದ್ದೀನಿ. ಅಲ್ಲ, ಅವನು ಶಿಕ್ಷೆಯಿಂದ ಹೇಗೆ ತಪ್ಪಿಸ್ಕೋಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಒಂದು ದಿವಸ ಕೇಸ್ ಗೆದ್ದು ಜೈಲಿಂದ ಆಚೆ ಬಂದು ನನ್ನ ಮುಂದೆನೆ ಕೇಕೆ ಹಾಕೊಂಡು ನಗ್ತಾನವನು. ಅದು ನೋಡಿ ಸಹಿಸ್ಕೊಂಡು ಸುಮ್ಮನಿರಲ್ಲ ನಾನು. ಸಾಧ್ಯ ಇಲ್ಲ. ಅದೇನಾಗುತ್ತೋ ಆಗಲಿ, ಮುಗಿಸ್ತೀನಿ ಅವನ್ನ. ಒಂದು ನಾನಿರಬೇಕು, ಇಲ್ಲ ಅವನಿರಬೇಕು, ಅಷ್ಟೇ. ಅರ್ಯ, ಡ್ಯಾಡ್ ಆದಿತ್ಯನ ಸಾಯಿಸ್ಬೇಕು ಅಂತ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರು. ಅವ್ನು ನಾನಿರ್ಬೇಕು, ಇಲ್ಲಾಂದ್ರೆ ಅವನಿರ್ಬೇಕು ಅಂತ ಹೇಳಿ ಹೊಡ್ತಿದ್ದಾರೆ. ನಮ್ಮ ಮಾತನ್ನು ಕೇಳೋ ಮನಸ್ಥಿತಿನಲ್ಲಿ ಇಲ್ಲ ಅವರು. ಏನು ಮಾಡೋದಕ್ಕಾಗುತ್ತೆ? ಅರ್ಯ, ಆರತಿ ಅವ್ರು ಹೇಳಿದ್ರೆ ಇದನ್ನು ತಡೆಯೋ ಸಾಧ್ಯತೆ ಇದೆ. ಅವರೊಬ್ಬರೇ ಈಗಾಗ ಅನಾಹುತನ ತಡೆಯೋಕ್ಕೆ ಸಾಧ್ಯ ಇರೋದು. ಸರಿ, ಅಮ್ಮನ ಹತ್ರ ಈಗಲೇ ಹೇಳ್ತೀನಿ. ಏನು ಅಂತ ಮಾತಾಡ್ತೀಯ? ರಂಜಿತ್ ಆದಿತ್ಯನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಆದಿತ್ಯನ ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳ್ತೀಯಾ? ಆರತಿ ಅವರು ಆದಿತ್ಯನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕು. ಅವ್ರು ಸಾಕ್ಷಿ ಹೇಳಿದ್ರೆ ಆದಿತ್ಯ ಜೈಲಿಗೆ ಹೋಗ್ತಾನೆ. ರಂಜಿತ್ ಕೋಪ ತಾನೇ ಕಡಿಮೆ ಆಗುತ್ತೆ, ಸಮಾಧಾನ ಆಗ್ತಾರೆ. ಹೇಗಾದ್ರೂ ಮಾಡಿ ಆರತಿ ಅವ್ರಿಗೆ ಕನ್ವಿನ್ಸ್ ಮಾಡು. ಸರಿ ಡ್ಯಾಡ್, ಅಮ್ಮನ ಹತ್ರ ಏನಾದರೂ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಏನೂ ತೊಂದರೆ ಆಗಬಾರ್ದು, ಅಷ್ಟೇ ಸಾಕು. ಏನು ಆರ್ಯ? ರಂಜಿತ್ನ ಮಾತಾಡ್ಸಿದ್ರ? ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಚಿಕ್ಕ ವಯಸ್ಸಲ್ಲೇ ಹೆಂಡ್ತಿನ ಕಳ್ಕೊಂಡ್ಬಿಟ್ರು. ತುಂಬಾ ಸಂಕಟ ಅನುಭವಿಸ್ತಾ ಇದ್ದಾರೆ ಅವರು. ರಂಜಿತ್ ಸಾಕ್ಷಿನ ತುಂಬಾ ಹಚ್ಕೊಂಡಿದ್ರು. ಅವರಿಬ್ರು ಹೇಗೆಲ್ಲ ಬಾಳಿ ಬದುಕಬೇಕು ಅಂತ ಕನ್ಸ್ಕೊಂಡಿದ್ರು ಏನು. ಆದ್ರೆ ದೇವ್ರು ರಂಜಿತ್ಗೆ ಅನ್ಯಾಯ ಮಾಡ್ಬಿಟ್ಟ. ದೇವ್ರು ಕರುಣೆನೇ ಇಲ್ಲಮ್ಮ ಅವನ್ಗೆ. ಕರುಣೆ
ಮನುಷ್ಯರಿಗೆ ಹೇಳ್ದಿರೋ ಕರುಣೆ ದೇವ್ರಿಗೆ ಎಲ್ಲಿಂದನೂ ಬರಬೇಕು. ಪಾಪ ನನ್ನ ಮಗಳು ಸಾಕ್ಷಿ ತಾಯಿ ಆಗ್ತಿದ್ದಾಳೆ ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ಲು. ರಂಜಿತ್ತು ಅಷ್ಟೇ, ತಂದೆ ಆಗ್ತಿದ್ದೀನಿ ಅನ್ನೋ ಸಂಭ್ರಮದಲ್ಲಿದ್ರು. ನಾವ್ ಯಾರು ಕನ್ಸು ಮನ್ಸಲ್ಲಿ ಎಣಿಸ್ಕೊಂಡಿರ್ಲಿಲ್ಲ ನಮ್ ಸಾಕ್ಷಿ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾಳೆ ಅಂತ. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದುಃಖ ಆಗಿದೆ ಅಂದ್ರೆ ಇನ್ನು ರಂಜಿತ್ಗೆ ಎಷ್ಟು ದುಃಖ ಆಗಿರ್ಬೇಡ. ಅಮ್ಮ ನಂಗೆ ಗಾಬರಿ ಆಗ್ತಿದೆ. ರಂಜಿತ್ ಈ ಫ್ರಸ್ಟ್ರೇಷನಲ್ಲಿ ಏನು ಅನಾಹುತ ಮಾಡ್ಬಿಡ್ತಾರೋ ಅಂತ.